10ನೇ ಕ್ಲಾಸ್ನ ಗಣಿತದ ಭಾಗದಲ್ಲಿ ಸಮಾಂತರ ಶ್ರೇಣಿಗಳು 1ನೇ ಚಾಪ್ಟರ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಆಲ್ರೆಡಿ ನಾವು ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದೇವೆ. ಫಸ್ಟ್ ವಿಡಿಯೋ ರಿಲೀಸ್ ಆಗಿದೆ, ಆಲ್ರೆಡಿ ನೀವು ನೋಡಿದ್ದೀರಾ 1ನೇ ವಿಡಿಯೋನ. ಅಭ್ಯಾಸ 1.1 ರಲ್ಲಿ ನಾವು ಮೊದಲನೇ ವಿಡಿಯೋದಲ್ಲಿ ಮೊದಲ 3 ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಿದ್ದೆವು. ಈಗ ಇವುಗಳಲ್ಲಿ ನಾವು 4ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಪ್ರಶ್ನೆಯನ್ನು ನಿಮ್ಮ ಪುಸ್ತಕದಲ್ಲಿ ನೋಡಿ. ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ? ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ 3 ಪದಗಳನ್ನು ಬರೆಯಿರಿ. ನೋಡಿ, ಈ ಪ್ರಶ್ನೆಯಲ್ಲಿ ಒಂದು ವೇಳೆ ಅದು ಸಮಾಂತರ ಶ್ರೇಣಿ ಹೌದೋ ಅಲ್ವೋ ಅಂತ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೋಬೇಕು ಅಂತಂದರೆ ಮೊದಲು ವ್ಯತ್ಯಾಸವನ್ನು, 2 ಪದಗಳ ಮಧ್ಯದಲ್ಲಿನ ವ್ಯತ್ಯಾಸವನ್ನು ನಾವು ಕಂಡುಹಿಡಿಬೇಕು. ಕಂಡುಹಿಡಿದಾಗ ನಮಗೆ ಗೊತ್ತಾಗ್ತದೆ ಇದು ಸಮಾಂತರ ಶ್ರೇಣಿ ಹೌದೋ ಅಲ್ಲೋ ಅಂತ ಅನ್ನೋದು. ಸಮಾಂತರ ಶ್ರೇಣಿ ಹೌದು ಅಂತಂದರೆ ಅದರ ಮುಂದಿನ 3 ಪದಗಳನ್ನು ನಾವು ತಿಳ್ಕೊಳ್ಬೇಕು. ಸೊ ಫಸ್ಟ್ ಕ್ವಶನ್ ನೋಡಿ, 2, 4, 8, 6 ಈ 4 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇದು ಮೊದಲು ನಾವು ತಿಳ್ಕೊಳ್ಬೇಕು, ಇದು ಸಮಾಂತರ ಶ್ರೇಣಿ ಹೌದು ಅಲ್ಲೋ. ನಾನು ಹೇಳಿದ್ದೇನೆ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳಿದ್ದೆ, ಯಾವಾಗಲೂ ಈ ಪದಗಳ ನಡುವಿನ ವ್ಯತ್ಯಾಸ ಸಮಾನವಾಗಿದ್ದರೆ, ಅಂದರೆ ಎಲ್ಲ ಸಂಖ್ಯೆಗಳ ವ್ಯತ್ಯಾಸ ಸಮಾನವಾಗಿತ್ತು ಅಂತಂದರೆ ಅದನ್ನು ನಾವು ಸಮಾಂತರ ಶ್ರೇಣಿ ಅಂತ ಹೇಳ್ತೇವೆ ಅಂತ ಹೇಳಿದ್ದೇವೆ. ಹಾಗಾಗಿ ವ್ಯತ್ಯಾಸವನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅಂತ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದ್ದೆ. ಯಾವುದು? ಮುಂದಿನ ಪದ ಮೈನಸ್ ಹಿಂದಿನ ಪದ, ಮುಂದಿನ ಪದ ಮೈನಸ್ ಹಿಂದಿನ ಪದ, ಮುಂದಿನ ಪದ ಮೈನಸ್ ಹಿಂದಿನ ಪದ. ಹೀಗೆ ಮಾಡಿದಾಗ ನಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಇವುಗಳನ್ನ, ಇದನ್ನ ಎ ಅಂದೆ, ಇದು A1, A2 ಅಂಡ್ A3. ಓಕೆ, ವ್ಯತ್ಯಾಸವನ್ನ ಡಿ ಇಂದ ಗುರುತಿಸ್ತೇವೆ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ ನಾನು. ಈಗ ಫಸ್ಟ್ ನಾವು ತಿಳ್ಕೊಳ್ತೇವೆ A1 ಮೈನಸ್ ಎ ಅಂದ್ರೆ ಈ ಪದದಲ್ಲಿ ಈ ಪದದ ವ್ಯತ್ಯಾಸ 4 ಮೈನಸ್ 2 ಇಸ್ ಈಕ್ವಲ್ ಟು 2. ಇದರ ವ್ಯತ್ಯಾಸ ಬಂತು 2. ಸೊ A2 ಮೈನಸ್ A1 8 ಮೈನಸ್ 4 ಇಸ್ ಈಕ್ವಲ್ ಟು ಇದರ ವ್ಯತ್ಯಾಸ 4. A3 ಮೈನಸ್ A2 16 ಮೈನಸ್ 8. ಈ 3 ಪದಗಳ ವ್ಯತ್ಯಾಸ ಬಂದಿರೋದು 2, ಒಂದು 4, ಒಂದು 8. ಆದ್ದರಿಂದ ನಾವೇನು ಹೇಳ್ತೇವೆ, ಇದಕ್ಕೆ ಈ ವ್ಯತ್ಯಾಸಗಳು ಸಮವಾಗಿಲ್ಲ, ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿ ಅಲ್ಲ ಅಂತ ಅನ್ನೋದನ್ನು ನಾವು ನಿರ್ಧಾರಕ್ಕೆ ಬರ್ತೇವೆ. ಇದು ಒಟ್ಟು 15 ಪ್ರಶ್ನೆಗಳಿವೆ. ಈ ಒಂದೇ ವಿಡಿಯೋದಲ್ಲಿ ಈ 15 ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡಿದ್ದೇನೆ. ನೆಕ್ಸ್ಟ್ ಕ್ವಶನ್ 2, 5 ಡಿವೈಡೆಡ್ ಬೈ 2, 3 and 7 ಡಿವೈಡೆಡ್ ಬೈ 2. ಈಗ ನಾವು A2 ಮೈನಸ್ A1 ಮಾಡ್ತೇವೆ. 5 ಡಿವೈಡೆಡ್ ಬೈ 2 ಮೈನಸ್ 2 ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2. 1 ಡಿವೈಡೆಡ್ ಬೈ 2 ಹೇಗೆ ಬಂತ್ರಿ? 5 2 ಮೈನಸ್ 2. ಇದನ್ನು ನಾವು ಭಿನ್ನ ರಾಶಿ ಅಂತ ತಿಳ್ಕೊಂಡು, ಇದು ಭಿನ್ನ ರಾಶಿ. ಇಲ್ಲಿ ಲಸಾಅವನ್ನು ಕಂಡುಹಿಡಿದಾಗ, ಇದನ್ನು ನೀವು ಮಾಡಿ ರಫ್ನಲ್ಲಿ, ಲಸಾವನ್ನು ಕಂಡುಹಿಡಿದಾಗ ಇದರ ಉತ್ತರ ಬರುತ್ತೆ 1 2. ಅದರಂತೆ A3 ಮೈನಸ್ A2 ಅಂದ್ರೆ ಇದು ಮೈನಸ್ ಇದು. 3 ಮೈನಸ್ 5 ಡಿವೈಡೆಡ್ ಬೈ 2 ಅಗೇನ್ ಇವೆರಡರ ಲಸಾಅವನ್ನು ಕಂಡುಹಿಡಿದೆವು. 2 ಲಸಾಅ. ಓಕೆ, ಇಲ್ಲಿ ಒಂದಿದ್ದಾಗ 1 2 ಸೊ 3 2 6 ಮೈನಸ್ 5 1. ಸೊ ದಿಸ್ ಈಸ್ ಆಲ್ಸೋ 1 ಡಿವೈಡೆಡ್ ಬೈ 2. ದೆನ್ A4 ಮೈನಸ್ A3 7 ಡಿವೈಡೆಡ್ ಬೈ 2. A4 ಅಂತಂದ್ರೆ 7 divided by 2. So 7 divided by 2 minus 3 is equal to 1 divided by 2. ಇದು ಕೂಡ ಲಸಾಅವನ್ನು ಕಂಡುಹಿಡಿದಾಗ ಗೊತ್ತಾಯ್ತು. ಓಕೆ, ಸೊ ಹಾಗಾಗಿ ಈ 3 ವ್ಯತ್ಯಾಸ ಸಮಾನವಾಗಿರೋದ್ರಿಂದ ಈ ಸಂಖ್ಯೆಗಳಿಗೆ ನಾವು ಸಮಾಂತರ ಶ್ರೇಣಿಗಳು ಅಂತ ಹೇಳ್ತೇವೆ. ಹಾಗಾಗಿ ಈಗ ಸಮಾಂತರ ಶ್ರೇಣಿ ಆಯಿತು ಅಂತಂದ್ರೆ ಇದರ ಮುಂದಿನ 3 ಪದಗಳನ್ನು ನಾವು ತಿಳ್ಕೊಳ್ಬೇಕು. ಮುಂದಿನ 3 ಪದಗಳನ್ನು ಯಾವ ರೀತಿಯಾಗಿ ತಿಳ್ಕೊಳ್ಬೇಕ್ರಿ? A ಪ್ಲಸ್ 4D. ಓಕೆ, ಸೊ ಇದನ್ನು A1 A2 A3 ಅಂತಂದೇವು ನಾವು. ಈ ಮುಂದಿನ ಪದವನ್ನ ಕಂಡುಹಿಡಿಬೇಕಾಯ್ತು ಅಂತಂದ್ರೆ A ಪ್ಲಸ್ 4 ಇಂಟು D ಇಸ್ ಈಕ್ವಲ್ ಟು 2. A ಇದ್ದಿದ್ದು 2 ಪ್ಲಸ್ 4 ಇಂಟು 1 ಡಿವೈಡೆಡ್ ಬೈ 2. D ಅಂತಂದ್ರೆ ವ್ಯತ್ಯಾಸ. ಓಕೆ, ಸರಿಯಾಗಿ ಲಕ್ಷ್ಯ ಕೊಡ್ರಿ. 4 ಅಂತಂದ್ರೆ ಈ 4, 1 ಡಿವೈಡೆಡ್ ಬೈ 2 ಅಂತಂದ್ರೆ 4 ಇಂಟು 2 1 ಡಿವೈಡೆಡ್ ಬೈ 2. ಈ 2 ಈ 2 ಇವೆರಡನ್ನ ಛೇದ ಹೊಡೆದೇವು ನಾವು. 2 ಒಂದ್ಲೆ 2 ಎರಡ್ಲೆ, ಇಲ್ಲಿ 2 ಉಳಿತು. 2 ಪ್ಲಸ್ 2 ಇಸ್ ಈಕ್ವಲ್ ಟು 4 ಅಂದ್ರೆ ಮುಂದಿನ ಪದ 4. ದೆನ್ ನೆಕ್ಸ್ಟ್ A ಪ್ಲಸ್ 5D ಮಾಡ್ತೇವೆ. ಸೊ ಅದರಂತೆ 2 ಪ್ಲಸ್
5 ಇಂಟು 1 ಡಿವೈಡೆಡ್ ಬೈ 2 ಇಲ್ಲಿ ಆಯಿತು 2 ಪ್ಲಸ್ 5 ಡಿವೈಡೆಡ್ ಬೈ 2. ಪುನಃ ಇದನ್ನು ನಾವು ಭಿನ್ನರಾಶಿ ಲಸ ಅವನ್ನು ಕಂಡುಹಿಡಿದಾಗ 9 ಡಿವೈಡೆಡ್ ಬೈ 2 ಬಂತು ಆನ್ಸರ್. ದಿಸ್ ಇಸ್ ದ ಸೆಕೆಂಡ್ ವರ್ಡ್. ದೆನ್ ನೆಕ್ಸ್ಟ್ a ಪ್ಲಸ್ 6d ಮೂರನೇ ಪದ. 2 ಪ್ಲಸ್ 6 ಇಂಟು 1 ಡಿವೈಡೆಡ್ ಬೈ 2 2 ಒಂದ್ಲೆ 2 ಮೂರ್ಲೆ, ಸೊ 3 ಉಳಿತಿಲಿ. 2 ಪ್ಲಸ್ 3 ಇಸ್ ಈಕ್ವಲ್ ಟು 5. ದಿಸ್ ಇಸ್ ದ ಥರ್ಡ್ ವರ್ಡ್. ಇದನ್ನ ಬರ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡಿ, ಮುಂದಿನ ಸಂಖ್ಯೆಗಳು -1.2, -3.2, -5.2 ಅಂಡ್ -7.2. ಸೊ a1 ಮೈನಸ್ a ಅಂದ್ರೆ ಇದರಲ್ಲಿ ಇದು -3.2 -1.2 ಈಸ್ ಈಕ್ವಲ್ ಟು, ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, -3.2 ಪ್ಲಸ್ 1.2. ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ನಾವು ವ್ಯವಕಲನ ಮಾಡ್ತೇವೆ ಅಂದ್ರೆ ಕಳಿತೇವೆ. ಸೊ ಆನ್ಸರ್ ಈಸ್ -2.0. ದೆನ್ a2 ಮೈನಸ್ a1, ಸೊ -5.2 ಅಂದ್ರೆ a2 -3.2 ಇದು, ಸೊ ಮೈನಸ್ ಮೈನಸ್ ಪ್ಲಸ್ ಆಯಿತು, -5.2 ಪ್ಲಸ್ 3.2. ದಿಸ್ ಇಸ್ ಆಲ್ಸೋ -2.0. ದೆನ್ a3 ಮೈನಸ್ a2, a3 ಅಂತಂದ್ರೆ -7.2, ಸೊ ಮೈನಸ್ ಮೈನಸ್ ಪ್ಲಸ್ ಆಯಿತು, -7.2 ಪ್ಲಸ್ 5.2. ಓಕೆ, ಮೈನಸ್ ಪ್ಲಸ್ ಇರೋದ್ರಿಂದ ವ್ಯವಕಲನ ಮಾಡಿದೆವು, ಆನ್ಸರ್ ಬಂತು -2.0. ಸೊ ಮೂರು ಆನ್ಸರ್ಗಳು ನಮಗೆ ಸೇಮ್ ಇದೆ, ಅಂದ್ರೆ ವ್ಯತ್ಯಾಸ ಸೇಮ್ ಇದೆ. ಸೊ ವ್ಯತ್ಯಾಸ ಒಂದೇ ಇರೋದ್ರಿಂದ ಇದನ್ನು ನಾವು ಹೌದು ಅಂದ್ರೆ ಸಮಾಂತರ ಶ್ರೇಣಿ ಹೌದು. ಸೊ ನೆಕ್ಸ್ಟ್ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿತೇವೆ ಈ ಆಧಾರದ ಮೇಲೆ. a ಪ್ಲಸ್ 4d, a ಪ್ಲಸ್ 5d, a ಪ್ಲಸ್ 6d. ಇಲ್ಲಿ a ಅಂತಂದ್ರೆ a ಈಸ್ ಈಕ್ವಲ್ ಟು -1.2, a is equal to -1.2 and d is equal to -2.0. okay, -1.2 4 into -2.0 d ಇದು -1.2, ಸೊ ಮೈನಸ್ ಇರೋದ್ರಿಂದ -8.0. ಎರಡು ಮೈನಸ್ ಇರೋದ್ರಿಂದ ಪ್ಲಸ್ ಮಾಡ್ತೇವೆ, -9.2. ನೆಕ್ಸ್ಟ್ a ಪ್ಲಸ್ 5d, -1.2 5 ಇಂಟು -2.0, 5 2 10 -10 ಆಯಿತು. ಸೊ ಎರಡು ಮೈನಸ್ ಇರೋದ್ರಿಂದ ಪುನಃ ಸಂಕಲನ ಮಾಡ್ತೇವೆ. ಸೊ ಎರಡನ್ನ ಕೂಡಿಸಿದಾಗ ಚಿಹ್ನೆ ಅದನ್ನೇ ಇಡ್ತೇವೆ, ಸೊ -11.2. ನೆಕ್ಸ್ಟ್ a ಪ್ಲಸ್ 6d, -1.2 6 ಇಂಟು -2.0, 6 2 12. ಓಕೆ, -1.2 -12 ಈಸ್ ಈಕ್ವಲ್ ಟು -13.2. ನೆಕ್ಸ್ಟ್ ಕ್ವಶನ್ ನೋಡಿ, -10, -6, -2 and 2. So a1 minus a, -6 ಪ್ಲಸ್ -6 ಪ್ಲಸ್ 10 ಇದ್ದಾಗ ಅದನ್ನ ಕಳಿತೇವೆ, ಆನ್ಸರ್ ಬಂತು 4. ದೆನ್ ಸೆಕೆಂಡ್ ಒನ್, ಇದರಲ್ಲಿ ಇದು -2 -6. ಓಕೆ, ಮೈನಸ್ ಪುನಃ ಪ್ಲಸ್ ಆಯಿತು, +6 -2 ಮಾಡಿದಾಗ ಕಳಿತೇವೆ, ಆನ್ಸರ್ ಬಂತು 4. ದೆನ್ a3 -2 is equal to 2, -2 ಪ್ಲಸ್ ಆಯಿತು, 2 + 2 is equal to 4. ಅಂದರೆ ನಮ್ಮ ಮೂರು ವ್ಯತ್ಯಾಸಗಳು ಸೇಮ್ ಆಗಿ ಬಂದಿರೋದ್ರಿಂದ ಇದು ಸಮಾಂತರ ಶ್ರೇಣಿ ಹೌದು. ಇಲ್ಲಿ a is equal to -10 and d is equal to 4 ಇದು ವ್ಯತ್ಯಾಸ ಬಂದಿದ್ದು. ಸೊ a ಪ್ಲಸ್ 4d ಮಾಡ್ತೇವೆ. a ಅಂದರೆ -10 ಪ್ಲಸ್ 4 ಇಂಟು 4, ಸೊ 16 ಪ್ಲಸ್ 16 -10 is equal to 6. ಇಲ್ಲಿ ದೊಡ್ಡ ಚಿಹ್ನೆ ಇದ್ದದನ್ನು ನಾವು ಪ್ಲಸ್ ಇಟ್ಟೆವು. ಸೊ ಅದೇ ರೀತಿಯಾಗಿ a ಪ್ಲಸ್ 5d, -10 ಪ್ಲಸ್ 5 ಇಂಟು 4, 5 4 20, -10 ಪ್ಲಸ್ 20 ಪುನಃ ಕಳಿತೇವೆ, ದೊಡ್ಡ ಚಿಹ್ನೆಯನ್ನು ಇಡ್ತೇವೆ. ಸೊ 10 ಆಯಿತು, 20ರಲ್ಲಿ 10 ಕಳೆದ್ರೆ 10. ಓಕೆ, ಅದೇ ರೀತಿಯಾಗಿ a ಪ್ಲಸ್ 6d, -10 ಪ್ಲಸ್ 6 ಇಂಟು 4, 6 4 24, 24 ಪ್ಲಸ್ -10, ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ಕಳಿತೇವೆ, ದೊಡ್ಡ ಚಿಹ್ನೆಯನ್ನು ಇಡ್ತೇವೆ. 24ರಲ್ಲಿ 10 ಕಳಿತು ಅಂತಂದ್ರೆ 14. ಬರ್ಕೊಳ್ಳಿ ಇದನ್ನ. ಮುಂದಿನ ಪ್ರಶ್ನೆಗೆ ಹೋಗೋಣ. 3 ಪ್ಲಸ್ √2, 3 ಪ್ಲಸ್ 2√2 ಆ್ಯಂಡ್ 3 ಪ್ಲಸ್ 3√2 ಈ ಶಬ್ದಗಳಿಗೆ ಇವುಗಳ ವ್ಯತ್ಯಾಸ ಮತ್ತು ಮುಂದಿನ ಪದಗಳು. a1 ಮೈನಸ್ a, 3 ಪ್ಲಸ್ √2 -3. ಓಕೆ, ಸೊ +3 -3 ಕ್ಯಾನ್ಸಲ್ ಆಯಿತು, ಉಳಿತು 2√2 ಓನ್ಲಿ.
ದೆನ್ a2 minus a1 3 plus 2 root 2 minus 3 plus root 2. ಓಕೆ, ಇವೆರಡರಲ್ಲಿ ಇದನ್ನು ನಾವು ಇಲ್ಲಿ ಮೈನಸ್ ಇರೋದರಿಂದ ಈ ರೀತಿಯಾಗಿ ಬರೀತೇವೆ 3 plus 2 root 2 minus 3 minus root 2. ಓಕೆ, ಈ 3 ಕ್ಯಾನ್ಸಲ್ ಆಯಿತು, ಉಳಿತು 2 root 2 minus root 2. 2 root 2 minus root 2 is equal to root 2. ಎರಡು ರೂಟ್ 2 ನಲ್ಲಿ ಒಂದು ರೂಟ್ 2 ಹೋಯಿತು ಅಂತಂದ್ರೆ ಓನ್ಲಿ ರೂಟ್ 2. ಓಕೆ, ದೆನ್ a3 minus a2 is equal to 3 plus 3 root 2 minus 3 plus 2 root 2. ಓಕೆ, ನೋಡಿ ಇದನ್ನು ಈ ರೀತಿಯಾಗಿ ಬರೀತೀವಿ 3 plus 3 root 2 minus 3, ಇದಕ್ಕೆ ಇದು ಪ್ಲಸ್ ಇದ್ದು ಮೈನಸ್ ಆಯಿತು 2 root 2. ಸೊ ಈ 3 ಕ್ಯಾನ್ಸಲ್ ಆಯಿತು, ಕ್ಯಾನ್ಸಲ್ ಆದಾಗ ಎಷ್ಟು ಉಳಿತ್ರಿ 3 root 2 minus 2 root 2. ಅದೇ ರೀತಿಯಾಗಿ 3 root 2 ನಲ್ಲಿ ಮೈನಸ್ 2 root 2 ಹೋಯಿತು ಅಂತಂದ್ರೆ ಉಳಿತು ಕೇವಲ ರೂಟ್ 2. ಸೊ ಹಾಗಾಗಿ ಇದು ಮೂರು ಸೇಮ್ ಆಗಿರೋದ್ರಿಂದ ಇದನ್ನ ಎಸ್ ಅಂದೆವು, ಅಂದ್ರೆ ಇದು ಸಮಾಂತರ ಶ್ರೇಣಿ ಹೌದು. ಓಕೆ, ಹಾಗಾಗಿ ಮುಂದಿನ ಪದಗಳನ್ನು ತಿಳ್ಕೊಳ್ತೇವೆ. ನೋಡ್ರಿ, a plus 4d 3 plus 4 into root 2 d is equal to root 2. 4 into root 2 is equal to 4 root 2. ಸೇಮ್ ಆಗಿ 3 plus 4 root 2. This is first one. Okay, then a plus 5 into d 3 plus 5 into root 2 is equal to 3 plus 5 root 2. ಇದು ಎರಡನೇದು. then a plus 6d 3 plus 6 into root 2 is equal to 3 plus 6 root 2. ಇದು ಆನ್ಸರ್. ಇದರದ್ದು ಮೂರನೇ ಪದ. ಓಕೆ, ಇದನ್ನು ನೀವು ಕಂಟಿನ್ಯೂ ಮಾಡಬಹುದು. ಅದಾದ ನಂತರ ಇಲ್ಲಿ ದಶಮಾಂಶ ಪದ್ಧತಿಯ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ ನೋಡಿ ಕೆಳಗಡೆ. 0.2 0.22 0.222 0.2222 4. ಓಕೆ, ಇವುಗಳನ್ನು ಮೈನಸ್ ಮಾಡಬೇಕು. ಅದನ್ನು ದಶಮಾಂಶ ಪದ್ಧತಿಯನ್ನು ನೆನಪು ಮಾಡ್ಕೊಳ್ಳಿ. ಇದರಲ್ಲಿ ಇದು ಮೈನಸ್ 0.22 ನಲ್ಲಿ 0.2 ಮೈನಸ್ ಮಾಡಿದಾಗ ಯಾವ ರೀತಿಯಾಗಿ 0.22 ಮೈನಸ್ ಪ್ರತಿಯೊಂದನ್ನು ನೀವು ಇದೇ ರೀತಿಯಾಗಿ ಮಾಡಬೇಕು. 0.2 ಪಾಯಿಂಟ್ನಲ್ಲಿ ಪಾಯಿಂಟ್ ಬರಲಿ, ಆಮೇಲೆ ಸಂಖ್ಯೆಯನ್ನು ಇಲ್ಲೇ ಬರೆದು ಬಿಡಿ. ಓಕೆ, ದೆನ್ ಎರಡರ ಇಲ್ಲಿ ಏನಿಲ್ಲ ಅಂತಂದರೆ 0 ಬರೀರಿ. 2 minus 0 2, ಎರಡರಲ್ಲಿ 2 ಹೋದರೆ 0 0. ಈ ಮೆಥಡ್ನಲ್ಲೇ ಇವೆಲ್ಲವನ್ನ ಸಾಲ್ವ್ ಮಾಡಿ ನೋಡಿ. ಪಾಯಿಂಟ್ ಕೆಳಗೆ ಪಾಯಿಂಟ್ ಬರಬೇಕು. ಓಕೆ, ದೆನ್ ಆನ್ಸರ್ ಬಂತು 0.02 222 minus 0.22. ಓಕೆ, ಅದೇ ರೀತಿಯಾಗಿ ಮಾಡಿದಾಗ 0.002. ದೆನ್ ಮೂರನೇದು a3 minus a2 0.2222 minus 0.222. ಓಕೆ, ದೆನ್ 0.0002. ಸೊ ಈ ಮೂರು ಆನ್ಸರ್ಗಳು ವ್ಯತ್ಯಾಸ ಇರೋದ್ರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ. ನೆಕ್ಸ್ಟ್ ಲೆಕ್ಕ 0 minus 4 minus 8 minus 12. ಇದರಲ್ಲಿ ಇದನ್ನು ಮೈನಸ್ ಮಾಡಿದೆವು. -4 minus 0 is equal to -4. ಇದರಲ್ಲಿ ಇದನ್ನು ಮೈನಸ್ ಮಾಡಿದೆವು. -8 minus -4 ಮೈನಸ್ ಮೈನಸ್ ಪ್ಲಸ್ ಆಯಿತು. -8 plus 4 is equal to -4. ದೆನ್ ಇದರಲ್ಲಿ ಇದನ್ನು ಮೈನಸ್ ಮಾಡಿದಾಗ -12 minus -8 ಮೈನಸ್ ಮೈನಸ್ ಪ್ಲಸ್ ಆಯಿತು. ಪುನಃ -12 plus 8 is equal to -4. ಸೊ ಹೀಗಾಗಿ ನೋಡಿ ಇದು 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 ಮೂರು ಸೇಮ್ ಆಗಿರೋದ್ರಿಂದ ಇದನ್ನು ನಾವು ಹೌದು ಅಂದೆವು. ಸಮಾಂತರ ಶ್ರೇಣಿ. a plus 4d ಅನ್ನು ಕಂಡು ಹಿಡಿತೇವೆ. 0 ಇಲ್ಲಿ a ಅಂದರೆ 0. a plus 4 into -4 is equal to 4 into -4 is equal to -16. 5d 0 plus 5 minus 4 is equal to -20. ಇದು ಫಸ್ಟ್ ವರ್ಡ್, ದಿಸ್ is a second word, and this is 6 minus 4 is equal to -24. ಇದು ಮೂರನೇ ಪದ. ಓಕೆ, then next -1 divided by 2 -1 divided by 2 -1 divided by 2 -1 divided by 2. ಓಕೆ, ಸೊ ನಾಲ್ಕು ಪದಗಳ ವ್ಯತ್ಯಾಸ ಏನೂ ಇಲ್ಲ ಅಂತಂದ್ರೆ ಏನು 0 ಇರೋದ್ರಿಂದ ಇದು ಸಮಾಂತರ ಶ್ರೇಣಿ ಹೌದು. ಸಮಾಂತರ ಶ್ರೇಣಿಯಲ್ಲಿ 0ಇಂದ ಪ್ರಾರಂಭ ಆಗುತ್ತೆ, ಏನೋ ವ್ಯತ್ಯಾಸ ಇಲ್ಲದೆ ಇದ್ರೂ ಕೂಡ. ಯಾಕೆಂದ್ರೆ ಇದರ ಪದವನ್ನು ನಾವು ಮುಂದೆ ಬರೀಬಹುದು. ಯಾವುದರ ಮುಂದಿನ ಪದವನ್ನು ನಮಗೆ ಬರೀಲಿಕ್ಕೆ ಅನುಕೂಲ ಆಗುತ್ತೋ ಅದಕ್ಕೆ ನಾವು ಸಮಾಂತರ ಶ್ರೇಣಿ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ಮುಂದೆ ಕಂಟಿನ್ಯೂ ಮಾಡ್ಬೋದಲ್ಲ, ಇದೇ ರೀತಿಯಾಗಿ ನೀವು ಬರಿತಾ ಹೋಗ್ಬೋದು. ಹಾಗಾಗಿ ಇದು 0 ಇರೋದರಿಂದ ಇದನ್ನು ನಾವು ಸಮಾಂತರ ಶ್ರೇಣಿ ಅಂತ ಹೇಳ್ತೇವೆ. ಇದನ್ನು ನಾವು ಕಂಟಿನ್ಯೂ ಮಾಡ್ಬೋದಾ? ಸೊ ಸೇಮ್ ಆಗಿ ಮುಂದಿನ ಎಷ್ಟು ಬೇಕಾದಷ್ಟು ಪದಗಳನ್ನು ಬರೀತಾ
ಹೋಗ್ರಿ ಏನಿರುತ್ತೆ ಎಲ್ಲ ಸೇಮ್ -1/2 -1/2 -1/2 ಅಪರಿಮಿತ. ಓಕೆ, ಬರ್ಕೊಳ್ಳಿ ನೋಡಿ. 1 3 9 27. ಇದರಲ್ಲಿ 3 - 1 = 2. then this minus this 9 - 3 = 6. e minus 27 - 9 = 18. ಸೊ 4. ಈ ಮೂರು ವ್ಯತ್ಯಾಸ ಬೇರೆ ಇರೋದ್ರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ. ಮುಂದಿನ ಪದ ಹುಡುಕಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಲೆಕ್ಕ a 2a 3a and 4a. ಓಕೆ, 2a minus a = a. 2a ನಲ್ಲಿ 1a ಕಳೆದ್ರೆ a ಬಂತು. 3a minus 2a ಇದರಲ್ಲಿ ಇದನ್ನು ಕಳೆದ್ರೆ ಇದು ಕೂಡ ಆನ್ಸರ್ ಬಂತು a. then 4a minus a, so this is also a. ಸೊ ಮೂರು ಸೇಮ್ ಆಗಿರೋದ್ರಿಂದ ಸಮಾಂತರ ಶ್ರೇಣಿ ಹೌದು. ಮುಂದಿನ ಮೂರು ಪದಗಳನ್ನು ತಿಳ್ಕೊಳ್ತೇವೆ. a plus 4d, a plus 4a, 4a plus 1a = 5a, a plus 5a, 5a plus 1a 6a, a plus 6a = 7a. ಇದು ನೆಕ್ಸ್ಟ್ ಕೆಳಗಡೆ a ಸ್ಕ್ವೇರ್ a ಕ್ಯೂಬ್ a ಘಾತಾಂಕ 4. ಓಕೆ, ನೋಡಿ ಇದರಲ್ಲಿ ಇದನ್ನ ಮೈನಸ್ ಮಾಡಿದಾಗ a2 - a ಮಾಡಿದಾಗ ಇವೆರಡರಲ್ಲಿ ಸಾಮಾನ್ಯವಾಗಿದ್ದು a ಅನ್ನ ಹೊರಗಡೆ ತೆಗೆದೆವು ಅಂತಂದ್ರೆ a - 1 ಬಂತು ನಮಗೆ ಆನ್ಸರ್. a ಕ್ಯೂಬ್ a ಘಾತಾಂಕ 3 ಮೈನಸ್ a ಘಾತಾಂಕ 2 ಈಸ್ ಈಕ್ವಲ್ ಟು a ಘಾತಾಂಕ 2 ಮತ್ತೆ ಬ್ರಾಕೆಟ್ ನಲ್ಲಿ a - 1 ಬಂತು. ಅದರಂತೆ a ಘಾತಾಂಕ 4 ಮೈನಸ್ a ಘಾತಾಂಕ 3. ಸೊ ದಿಸ್ ಇಸ್ ಆಲ್ಸೋ a ಘಾತಾಂಕ 3 ಬ್ರಾಕೆಟ್ ನಲ್ಲಿ a ಘಾತಾಂಕ -a - 1 ಬಂತು. ಸೊ ಹಾಗಾಗಿ ಈ ಮೂರು ವ್ಯತ್ಯಾಸ ಬೇರೆ ಬೇರೆ ಇರೋದ್ರಿಂದ ಸೊ ಇದು ಏನಿದು ಸಮಾಂತರ ಶ್ರೇಣಿ ಅಲ್ಲ. ನೆಕ್ಸ್ಟ್ ಲೆಕ್ಕ ನೋಡ್ತೇವೆ. √2, √8, √18, √32. ಓಕೆ, ವರ್ಗಮೂಲ 2. ಈ ವರ್ಗಮೂಲ 8 ನಾವು ಈ ರೀತಿಯಾಗಿ ಕನ್ವರ್ಟ್ ಮಾಡಬಹುದು. 4 × 2 ಅಂದೆವು, ಸೇಮ್ ಆಯ್ತಾ. ಓಕೆ, ಈ 18 9 × 2 ಅಂದೆವು ವರ್ಗಮೂಲದಲ್ಲಿ. ವರ್ಗಮೂಲ 32 16 × 2 ಅಂದೆವು. √2ಗೆ √2, 4ರ ವರ್ಗಮೂಲ ಹೊರಗಡೆ ಬಂದಾಗ 2√2 ಆಯ್ತಿದ್ದು. 9 ವರ್ಗಮೂಲ 9 ಹೊರಗಡೆ ಬಂದಾಗ 3 ಆಯ್ತು. ಸೊ 3√2 ಆಯ್ತು. 16 ಹೊರಗಡೆ ಬಂದಾಗ 4 ಆಯ್ತು. 16ರ ವರ್ಗಮೂಲ 4. ಸೊ 2 ಮಾತ್ರ ಉಳಿತು, 4√2. ಸೊ ಈಗ ಇದು ಮೈನಸ್ ಇದು 2√2 -2. 2√2 ನಲ್ಲಿ 1√2 ತೆಗೆದ್ರೆ ಓನ್ಲಿ √2. ಅದರಂತೆ 3√2 ನಲ್ಲಿ -√2 2√2 ತೆಗೆದ್ರೆ 1√2. 4√2 ನಲ್ಲಿ -3 ತೆಗೆದ್ರೆ ಓನ್ಲಿ √2. ಸೊ ಹಾಗಾಗಿ ಮೂರು ಆನ್ಸರ್ ಸೇಮ್ ಇರೋದ್ರಿಂದ ಇದು ಹೌದು, ಸಮಾಂತರ ಶ್ರೇಣಿ ಹೌದು. ಸೊ ಹಾಗಾಗಿ ನೆಕ್ಸ್ಟ್ a plus 4d, a ಅಂದರೆ √2 plus 4√2, 4√2 plus √2 = 5√2. ಅದರಂತೆ a plus 5d, √2 plus 5√2, 5d ಅಂತಂದ್ರೆ 5√2. ಓಕೆ, 5√2 plus 1√2 = 6√2. a plus 6d, √2 plus 6√2 = 7√2. ಓಕೆ, ಬರ್ಕೊಳ್ಳಿ. ಮುಂದಿನ ಪ್ರಶ್ನೆ ಕೊನೆಯದಾಗಿ ನೋಡು. √3, √6, ವರ್ಗಮೂಲ 9, ವರ್ಗಮೂಲ 12. ಈ ವರ್ಗಮೂಲವನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಇದು 4 × 3 ಮಾಡ್ಕೊಂಡಿದ್ದೀನಿ ವರ್ಗಮೂಲ. ಸೊ ವರ್ಗಮೂಲ 3ಕ್ಕೆ 3, ವರ್ಗಮೂಲ 6ಕ್ಕೆ 6, ವರ್ಗಮೂಲ 9 3 ಬರೆದೆವು. ಇದು 2 ಹೊರಗಡೆ ಬಂತು ಮತ್ತು ವರ್ಗಮೂಲ 3. ಓಕೆ, ಇದು ಮೈನಸ್ ಇದು √6 - √3 = √6 - √3. ಅದರಲ್ಲಿನ ವ್ಯತ್ಯಾಸ ಆಗೋದಿಲ್ಲ. ಸೊ 3 - √6 = 3 - √6. ಸೇಮ್ ಆಗಿ 2√3 - 3 ಅಂದರೆ ಇದು ಮೈನಸ್ ಇದು. ಸೊ ದಿಸ್ ಇಸ್ ಆಲ್ಸೋ 2√3 - 3. ಓಕೆ, 3 ಆನ್ಸರ್ಗಳು ಸೇಮ್ ಆಗಿಲ್ಲ, ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ. ನೆಕ್ಸ್ಟ್ 1 ಘಾತಾಂಕ 1, 3 ಘಾತಾಂಕ 2, 5 ಘಾತಾಂಕ 2, 7 ಘಾತಾಂಕ 2. ಇದನ್ನು ನಾವು 1 ಘಾತಾಂಕ 1 1, 3 ಘಾತಾಂಕ 2 9, 5 ಘಾತಾಂಕ 2 25 ಮತ್ತು 7 ಘಾತಾಂಕ 2 49. 9 - 1 8,
25 ಮೈನಸ್ 9 16, 49 ಮೈನಸ್ 25 24. ಮೂರು ಬೇರೆ ಬೇರೆಯಾಗಿವೆ, ಸಮಾಂತರ ಶ್ರೇಣಿ ಅಲ್ಲ. ಲಾಸ್ಟ್ ಪ್ರಾಬ್ಲಮ್ 1 ಘಾತಾಂಕ 1, 5 ಘಾತಾಂಕ 2, 7 ಘಾತಾಂಕ 2 ಮತ್ತು 73. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡೆವು. 1 ಇದು 25, 7 ಘಾತಾಂಕ 2 ಇಸ್ ಈಕ್ವಲ್ ಟು 49, ಇದು 73. ಇದರಲ್ಲಿ ಇದನ್ನು ಮೈನಸ್ ಮಾಡಿದೆವು, ಆನ್ಸರ್ ಬಂತು 24. ಇದರಲ್ಲಿ ಇದನ್ನು ಮೈನಸ್ ಮಾಡಿದೆವು, ಆನ್ಸರ್ ಬಂತು 24. ಇದರಲ್ಲಿ ಇದನ್ನು ಮೈನಸ್ ಮಾಡಿದೆವು, ಆನ್ಸರ್ ಬಂತು 24. ಮೂರು ಸೇಮ್ ಆಗಿರೋದ್ರಿಂದ ಹೌದನ್ಬೋದಾ? ಓಕೆ, ಸೊ ದಿಸ್ ಈಸ್ ಸಮಾಂತರ ಶ್ರೇಣಿ. ಮುಂದಿನ ಮೂರು ಪದಗಳನ್ನು ಬರೆಯುವ. a ಪ್ಲಸ್ 4d, d ಅಂದರೆ 24, a ಅಂದರೆ 1. 4 into 24 is equal to 96 plus 1, answer is 97. 5 into 24 is equal to 120 plus 1 is equal to 121, and 24 into 6 plus 1 is equal to 144 plus 1 is equal to 145. ಇದೆಲ್ಲವನ್ನ ಬರ್ಕೊಳ್ಳಿ. ಮುಂದಿನ ಕ್ಲಾಸ್ನಲ್ಲಿ ಪುನಃ ಭೇಟಿಯಾಗೋಣ. ತಮಗೆಲ್ಲರಿಗೂ ಧನ್ಯವಾದಗಳು.